ಬಿಹಾರಕ್ಕೆ ಹೊಸ ಸಿಎಂ ಆಯ್ಕೆ ಫಿಕ್ಸ್. ಸಿಎಂ ಸ್ಥಾನವನ್ನ ತ್ಯಜಿಸಲಿದ್ದಾರೆ ನಿತೀಶ್ ಕುಮಾರ್. ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ ನಿತೀಶ್ ಕುಮಾರ್. ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆ ಹಾಗಾದ್ರೆ ಫಿಕ್ಸ್, ಅಂದ್ರೆ ಸಿಎಂ ಸ್ಥಾನಕ್ಕೆ ಮತ್ತೊಬ್ಬ ವ್ಯಕ್ತಿ ಬಂದು ಕೂರೋದು ಫಿಕ್ಸ್ ಅಂತಾಯ್ತು. ಹಾಲಿ ಡಿಸಿಎಂ ಆಗಿರುವಂತಹ ಸಾಮ್ರಾಟ್ ಚೌಧರಿಗೆ ಸಿಎಂ ಪಟ್ಟ ನೀಡಲಾಗುತ್ತಾ? ಕೇಂದ್ರ ಸಚಿವ ಬಿಜೆಪಿಯ ನಿತ್ಯಾನಂದ ರೈ ಮುಖ್ಯಮಂತ್ರಿ ಆಗ್ತಾರಾ ಬಿಹಾರದಲ್ಲಿ? ಹೀಗಿರುವಂತ ಕುತೂಹಲ. ರಾಜ್ಯಸಭೆಗೆ ಹೋಗ್ತಾ ಇರೋ ಬಗ್ಗೆ ಖುದ್ದಾಗಿ ನಿತೀಶ್ ಕುಮಾರ್ ಅವರೇ ಪೋಸ್ಟ್ ಅನ್ನ ಹಾಕಿದ್ದಾರೆ, ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಬಿಹಾರಕ್ಕೆ ಬಿಜೆಪಿ ಲೀಡರ್ ಈಗ ಸಿಎಂ ಆಗ್ತಾರಾ ಅನ್ನೋ ಕುತೂಹಲ ಇದೆ. ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆ ಆಗುತ್ತಾ ಹಾಗಾದ್ರೆ? ಈ ಬಗ್ಗೆ ನಿತೀಶ್ ಕುಮಾರ್ ಅವರು ಹೇಳ್ಕೊಂಡಿದ್ದಾರೆ, ಅಂದ್ರೆ ನಾನು ರಾಜ್ಯಸಭೆಗೆ ಹೋಗ್ತಾ ಇದ್ದೀನಿ, ಹೊಸ ಸರ್ಕಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ, ಅಭಿವೃದ್ಧಿ ಹೊಂದಿರುವಂತ ಬಿಹಾರದ ಮತ್ತಷ್ಟು ಅಭಿವೃದ್ಧಿಗೋಸ್ಕರ ನನ್ನ ಸಹಕಾರ ಸಂಪೂರ್ಣವಾಗಿರುತ್ತೆ ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಬಿಹಾರ ಅಸೆಂಬ್ಲಿಯಲ್ಲಿ ಒಟ್ಟು 243 ಸೀಟ್ ಇವೆ. ಅದರಲ್ಲಿ ಬಿಜೆಪಿಯಿಂದ ಆಯ್ಕೆಯಾಗಿರೋ ಸದಸ್ಯರು 89, ಜೆಡಿಯುನಿಂದ 85 ಸದಸ್ಯರು ಆಯ್ಕೆಯಾಗಿದ್ದಾರೆ, ಆರ್ಜೆಡಿಯಿಂದ 25, ಹಾಗೇನೆ ಎಲ್ಜೆಪಿಯಿಂದ 19, ಕಾಂಗ್ರೆಸ್ಸಿಂದ 6, ಇನ್ನು ಎಐಎಂಐಎಂನಿಂದ 5, ಹಾಗೆ ಇತರರು 9 ಸದಸ್ಯರಿದ್ದಾರೆ. ರಾಜ್ಯಸಭೆಗೆ ಹೋಗ್ತಿರೋ ಬಗ್ಗೆ ಖುದ್ದಾಗಿ ನಿತೀಶ್ ಕುಮಾರ್ ಅವರೀಗ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನು ಹಾಕೋ ಮುಖೇನ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬಿಜೆಪಿಯ ನಾಯಕ ಇದೀಗ ಬಿಹಾರದ ಮುಖ್ಯಮಂತ್ರಿ ಆಗ್ತಾರಾ ಅಂತ ಹೇಳಿ ಕುತೂಹಲ ಇದೆ. ಒಂದ್ 2-3 ಹೆಸರು ರೇಸ್ ನಲ್ಲಿ ಸದ್ಯಕ್ಕೆ ಓಡಾಡ್ತಾ ಇದೆ. ಹಾಗಾಗಿ ಬಿಜೆಪಿ ಯಾರನ್ನ ಮಾಡುತ್ತೆ ಅಂತ ಹೇಳಿ ಕುತೂಹಲ ಅಂತೂ ಇದೆ. ಬಿಹಾರ ಅಸೆಂಬ್ಲಿಯ ಸದಸ್ಯರ ಸಂಖ್ಯಾಬಲವನ್ನು ನೋಡೋದಾದ್ರೆ 243 ಸದಸ್ಯರಿದ್ದಾರೆ. ಅದರಲ್ಲಿ ಬಿಜೆಪಿಯ 89 ಶಾಸಕರಿದ್ದಾರೆ, ಜೆಡಿಯುನಿಂದ 85 ಶಾಸಕರಿದ್ದಾರೆ, ಆರ್ಜೆಡಿಯಿಂದ 25 ಜನ ಶಾಸಕರಿದ್ದಾರೆ. ಎಲ್ಜೆಪಿಯಿಂದ 19, ಕಾಂಗ್ರೆಸ್ಸಿಂದ 6, ಎಐಎಂಐಎಂನಿಂದ 5 ಜನ ಶಾಸಕರಿದ್ದಾರೆ. ಹಾಗೇನೆ ಎಚ್ಎಎಂಎಸ್ ಇಂದ 5, ಇತರರು ಅಂದ್ರೆ ಪಕ್ಷೇತರರು 9 ಮಂದಿ ಶಾಸಕರಿದ್ದಾರೆ. ಬಿಹಾರದ ಅಭಿವೃದ್ಧಿಗೋಸ್ಕರ ನನ್ನ ಮಾರ್ಗದರ್ಶನ ಮತ್ತೆ ನನ್ನ ನಿರಂತರ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳಿ ನಿತೀಶ್ ಕುಮಾರ್ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಈ ಮುಖ್ಯಮಂತ್ರಿ ಸ್ಥಾನವನ್ನು ಅವರು ತ್ಯಜಿಸ್ತಾ ಇರೋದ್ರಿಂದ, ಅಂದ್ರೆ ರಾಜ್ಯಸಭೆಗೆ ಹೋಗ್ತಿರೋದ್ರಿಂದ ಇಲ್ಲಿಗ ಬಿಜೆಪಿ ನಾಯಕರೊಬ್ಬರನ್ನ ಮುಖ್ಯಮಂತ್ರಿಯಾಗಿ ಕೂರಿಸಲಾಗುತ್ತೆ ಅಂತ ಹೇಳಿ ಚರ್ಚೆಗಳು ತೀವ್ರಗೊಳ್ತಾ ಇದೆ.